ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ನಮ್ಮ ವ್ಲಾಗ್ ತುಂಬ ವಿಶೇಷವಾದದ್ದು. ನಮ್ಮ ಆತ್ಮೀಯ ಸ್ನೇಹಿತ ಕಾಸಿಮ್ ಅವ್ರದ್ದು ಎಂಗೇಜ್ಮೆಂಟ್ ಇದೆ. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆಗೆ ನೀವು ಕೂಡ ಬನ್ನಿ. ನೀವೀಗ ನೋಡ್ತಾ ಇರೋದು ಬೆಟ್ಟಗಳು, ಗಿಡ ಮರಗಳು, ಬಳ್ಳಿಗಳು, ಗದ್ದೆಗಳು, ಬೈಕುಗಳು, ಫ್ರೆಂಡ್ಸುಗಳು. ನಾವೀಗ ಹೊರಡ್ತಾ ಇರುವ ಪ್ಲೇಸ್ ಬಂದು ವೆರಿ ಫೇಮಸ್ ಆದ ಸಣಾಪುರ ಗ್ರಾಮದ ಹತ್ತಿರವಿರುವ ಬಸಾಪುರ ಗ್ರಾಮಕ್ಕೆ. ನಾವು ಹೋಗುವ ದಾರಿಯಲ್ಲಿ ಮಳೆ ಕೂಡ ಬರುವ ಸಂಭವ ಕೂಡ ಇತ್ತು. ಫೈನಲಿ ನಾವು ಬಸಾಪುರ ಗ್ರಾಮಕ್ಕೆ ರೀಚ್ ಆದ್ವಿ. ಹಾಗೆ ನಮ್ಮ ಸ್ವಾಗತ ಕೋರಕ್ಕೆ ಜಾವೀದ್ ಅವರು ಇದ್ದರು. ನಾವು ಬರೋದಕ್ಕೆ ಸ್ವಲ್ಪ ತಡವಾಯಿತು. ಆದ್ದರಿಂದ ನಮ್ಮ ಫ್ರೆಂಡ್ಸು ವೈಕೆನಕತ್ತಿದ್ರು. ಅವರನ್ನು ಸಮಾಧಾನ ಮಾಡಿ ನಾವು ಈಗ ಫಂಕ್ಷನ್ಗೆ ಈಗ ಹೊರಡ್ತಾ ಇದ್ದೀವಿ. ನಾವೆಲ್ಲರೂ ಈಗ ಸ್ನೇಹಿತನ ಸ್ಟೇಜ್ಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆಗೆ ಬನ್ನಿ. ಅಂತೂ ಸ್ಟೇಜ್ಗೆ ಬಂದ್ವಿ. ಸ್ಟೇಜ್ ಹತ್ರ ತುಂಬ ಜನ ಇದ್ರು. ಅಂತೂ ಇಂತೂ ಒಂದು ಕುರಿ ಹಳ್ಳಕ್ಕೆ ಬಿತ್ತು. ಇವನು ಫೋಟೋಗ್ರಾಫರು. ತುಂಬ ಜನ ನಿಶ್ಚಿತಾರ್ಥಕ್ಕೆ ಬಂದಿದ್ರು. ಹಾಗೆ ವಿಶ್ ಕೂಡ ಮಾಡ್ತಾಯಿದ್ರು. ನಾವೀಗ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಸ್ಟೇಜ್ ಹತ್ರ ಬಂದು ನಿಂತಿದ್ವಿ. ಫೋಟೋಸ್ ತೆಗಿಬೇಕಾದ್ರೆ ಅಲ್ಲಿನ ಜನರೆಲ್ಲ ನಮ್ಮ ಹತ್ರನೇ ನೋಡ್ತಾ ಇದ್ರು. ನೀವಿಲ್ಲಿ ನೋಡ್ತಾ ಇರೋದು ಊಟ ಮಾಡುತ್ತಿರುವ ದೃಶ್ಯ. ನೀವೀಗ ಯೋಚಿಸ್ತಿರ್ಬೋದು ಯಾಕೆ ಅಂತ ಗೊತ್ತಾಗುತ್ತೆ. ನೀವೀಗ ನೋಡ್ತಾ ಇರೋದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದಾರೆ. ಈರುಳ್ಳಿ, ಟೊಮ್ಯಾಟೊ, ಮಸಾಲೆ ಪದಾರ್ಥಗಳು ಕೂಡ ಹಾಕ್ತಾ ಇದ್ದಾರೆ. ಎಗ್ ರೈಸ್ ಅಲ್ಲ, ಇದು ಮಸಾಲೆ ರೈಸ್. ಹಾಗೆ ಅಂಗಡಿಯಲ್ಲಿ ಒಂದು ಉಂಡೆಯನ್ನ ತಗೊಂಡು ತಿಂತಾ ಇದ್ವಿ. ಅಂತೂ ಮಸಾಲೆ ರೈಸ್ ಮಾಡ್ದ. ಬಿಸಿ ಬಿಸಿ ಮಸಾಲೆ ರೈಸ್ ಅಂತೂ ನಮ್ಮ ಕೈಗೆ ಕೊಟ್ಟಿದ್ದ. ನಾವು ಈಗ ಮಸಾಲೆ ರೈಸನ್ನು ಟೇಸ್ಟ್ ಮಾಡೋಣ ಬನ್ನಿ. ಕಚಾಪಿಚಿ ಅಂತ ಮಸಾಲೆ ರೈಸನ್ನು ತಿಂದ್ವಿ. ನಾವ್ಯಾಕೆ ನಾನ್ ವೆಜ್ ತಿನ್ನಲ್ಲ ಅಂದರೆ ನಾವಿಬ್ರು ವೆಜಿಟೇರಿಯನ್. ಅದಕ್ಕೆ ನಾವು ಮಸಾಲೆ ರೈಸ್ ತಿಂದ್ವಿ. ಈ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಬಾಯ್ ಬಾಯ್.